ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸದಕ್ಕೆ ಊಟ ನೀವು ಮಾಡಿಲ್ಲ, ನಾನು ಮಾಡಿಲ್ಲ. ನೀವೇನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸೊ ಇವತ್ತು ಬೆಂಗಳೂರು ನಗರದ ಎಲ್ಲ ಶಾಸಕರನ್ನ, GBA ಶಾಸಕರನ್ನೆಲ್ಲ ಕೂಡ ಆಹ್ವಾನಿಸಿದ್ದೆ ಬಜೆಟ್ ಮೀಟಿಂಗ್ ಮಾಡಲಿಕ್ಕೆ ಮತ್ತು ಕೆಲವು ಪ್ರಮುಖವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಇವತ್ತು ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೆ. ಎಲ್ಲರೂ ಕೂಡ ಬಂದಿದ್ದರು. ಲಾಸ್ಟ್ನಲ್ಲಿ ಈಗ ಅಶೋಕ್ ಬಂದು ಅವರ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಭಾಳ ಅದಾದ ಮೇಲೆ GBA ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿದ್ದೀವಿ. ಪೊಲೀಸ್ ಅಧಿಕಾರಿಗಳು, ಬೆಸ್ಕಾಮು, BWSSP, BMRCL, ಫೈರ್ ಫೋರ್ಸು, BDA ಅವರೆಲ್ಲ ಕೂಡ ಬಂದಿದ್ದಾರೆ. ಸೊ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ಬಂದಿದ್ದರು. ಸಂಸತ್ ಸದಸ್ಯರು ಬಂದಿದ್ದರು, ಶಾಸಕರು ಬಂದಿದ್ದರು. ಅವರೆಲ್ಲ ಬಂದು ಸುಮಾರು 10 ಗಂಟೆಯಿಂದ ಇಲ್ಲಿವರೆಗೂ ಮೀಟಿಂಗು ಊಟ ಮಾಡದೆ ಎಲ್ಲ ಮೀಟಿಂಗ್ ಮಾಡಿದ್ದೇವೆ. ಒಂದು ವಾರ್ಡ್ ವೈಸ್ ಗ್ರ್ಯಾಂಟು ಒತ್ತಡವನ್ನು ಮಾಡಿದ್ದಾರೆ. ಎಲ್ಲ 5 ಕಾರ್ಪೊರೇಷನ್ನು ಸಪ್ರೇಟಾಗಿ ಅವ್ರದ್ದೇ ಆದಂಥ ಬಜೆಟ್ಟು ತಯಾರನ್ನು ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಏನೇನಿದೆ ಅಂತೇಳಿ MLAಗಳು ಕೂಡ ಅವ್ರದ್ದೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರ ರಿಕ್ವೆಸ್ಟ್ ಏನಂದರೆ ನಮಗೆ ವಾರ್ಡ್ ವೈಸ್ ಬಜೆಟ್ನ ನೀವು ಕೊಡಬೇಕು ಅಂತ ಒಂದು ಒತ್ತಾಯನ ಮಾಡಿದ್ದಾರೆ. ಒಂದು ಹೊಸ ವಿಶೇಷವಾದಂಥ ತೀರ್ಮಾನಕ್ಕೆ ನಾವೆಲ್ಲ ಬೆಂಗಳೂರು ನಗರದವರೆಲ್ಲ ಏನು ಹೇಳಿದ್ದಾರೆ ಮತ್ತು ನಾನು ಒಪ್ಕೊಂಡಿದ್ದೇನೆ ಅಂದರೆ, ಈ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ತರಬೇಕು ಅಂತ. ನಾಗರಿಕರು ಈ ಫುಟ್ಪಾತಲ್ಲಿ ಓಡಾಡೋಕ್ಕೆ ಎಲ್ಲ ತೊಂದರೆ ಆಗ್ತಾಯಿದೆ. ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ. ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳು ನಿಲ್ಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಈ ರೀತಿ ಆಗ್ತಾಯಿದೆ. ಅದಕ್ಕೆ ನಿಗದಿಯಾದಂಥ ಜಾಗಗಳನ್ನು ವೆಂಡರ್ಸ್ಗೆ ಫಿಕ್ಸ್ ಮಾಡಬೇಕು. ಈ ಫುಟ್ಪಾತ್ನ ಕ್ಲೀನ್ ಮಾಡಿ ಅವಕಾಶ ಮಾಡಿಕೊಡ್ಬೇಕು ಜನರು, ನಾಗರಿಕರು ಓಡಾಡೋಕ್ಕೆ. ಇವರು ಸ್ವಂತ ಯಾರೋ ಒಬ್ಬರು ವ್ಯಾಪಾರಕ್ಕೋಸ್ಕರ ಇಡೀ ಆ ಫುಟ್ಪಾತೆ ಓಡಾಡೋಕ್ಕಾಗದೆ ತಿರ್ಗಾ ರೋಡ್ಗೆ ಬರೋದು ಇವೆಲ್ಲ ಆಗ್ತಾಯಿದೆ. ಇದನ್ನು ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ಮಾಡಬೇಕು. ಮತ್ತು ಮೇಜರ್ ಎಲ್ಲೆಲ್ಲಿ ಅವರು ಇಟ್ಕೊಳ್ಬೇಕು ವೆಂಡಿಂಗ್ ಮಿಷಿನ್ಗಳನ್ನ, ಅಲ್ಲಿ ಅವ್ರು ವ್ಯಾಪಾರ ಮಾಡಬೇಕು ಅನ್ನೋದನ್ನ ರಸ್ತೆಗಳನ್ನು ನಿಗದಿ ಮಾಡಬೇಕು ಅಂತ. ಬೇರೆ ಕಡೆ ಎಲ್ಲ ತೆಗಿತಾ ಇದ್ದೀವಿ. ನಾವು ಅನೌನ್ಸ್ ಮಾಡ್ತೀವಿ, ಇಂಥ ರೋಡಲ್ಲಿ ಯಾರು ಫುಟ್ಪಾತ್ ಇಟ್ಕೊಳ್ಳೋಂಗಿಲ್ಲ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಕೆಲವು ಸೈಡ್ ರೋಡಲ್ಲಿ ಇಟ್ಕೊಳ್ಳೋಕ್ಕೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಅವಕಾಶ ಕೊಡ್ತೀವಿ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ತೆಗೆಸಲಿಕ್ಕೆ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಅಭಿಪ್ರಾಯ ವ್ಯಕ್ತಪಡಿಸಿ ನನಗೆ ಇದನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಫ್ಲೆಕ್ಸ್ಗಳು ನಾವು ಎಷ್ಟೇ ಹೇಳಿದ್ರು ಕೂಡ ಫ್ಲೆಕ್ಸು ಆಗ್ತಾನೇ ಇದ್ದಾರೆ. ಎಲ್ಲ ಪಾರ್ಟಿಯವರು ಆಗ್ತಾಯಿದ್ದಾರೆ, ನಮ್ಮ ಪಾರ್ಟಿಯವರು ಆಗ್ತಾಯಿದ್ದಾರೆ, ಎಲ್ಲ ಶಿಷ್ಯಕೋಟಿಗಳು ಆಗ್ತಾರೆ. ಯಾರ್ಯಾರ ಹೆಸರು ಅಲ್ಲಿ ಕೆಳಗಡೆ ಇರ್ತದೆ ಅವ್ರಿಗೆ 50ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದೊಂದು ಫ್ಲೆಕ್ಸ್ಗೆ ಫೈನ್ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಏಕೆಂದರೆ ಈ ಫ್ಲೆಕ್ಸು ದಂಧೆ ವಿಪರೀತ ಆಗ್ತಾಯಿದೆ. ಬರ್ತ್ಡೇ, ಈ ವಿಶಸ್ಸು ಅಂತೇಳಿ ಗೌರ್ಮೆಂಟ್ ಏನಾದ್ರು ಒಂದು ಇತ್ತು ಅಂದರೆ ಅದಕ್ಕೊಂದು ಸ್ಟ್ರೀಮ್ ಲೈನ್ ಇದೆ, ಅದು ಲೆಕ್ಕಾಚಾರ ಇದೆ, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದೆ. ಅದನ್ನು ಬೇಕಾದ್ರೆ ತೆಗೆದುಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಹಾಕಲಿಕ್ಕೆ ಅವಕಾಶ ಇಲ್ಲ. ಸೊ ಫ್ಲೆಕ್ಸ್ಗೆ ನಾನು ಇವತ್ತೇ ಮತ್ತೆ ನಾನು ಜಾಗೃತಿಯನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರು, ಎಲ್ಲ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ, ನೀವು ಹಾಕಿ ಅನುಭವಿಸಿ ನೋಡಿ ಗೊತ್ತಾಗ್ತದೆ. ನಾವು ಪೊಲೀಸವ್ರಿಗೂ ಹೇಳಿದ್ದೀವಿ, ಪೊಲೀಸ್ಗೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ, ನಮ್ಮ ಕಾರ್ಪೊರೇಷನ್ಗೂ ರೆಸ್ಪಾನ್ಸಿಬಿಲಿಟಿ. ಪೊಲೀಸವ್ರೂ ನಮ್ಮ ಕಾರ್ಪೊರೇಷನ್ಗೆ ತಿಳಿಸೋವಂಥದ್ದು. ಸೊ ಅದಕ್ಕೇನು ಬೇಕೋ ಕಾನೂನು ಪ್ರಕಾರ ತೆಗೆದುಕೊಂಡು ಬೆಂಗಳೂರು ಬ್ಯೂಟಿನ ಫ್ಲೆಕ್ಸ್ ಕಟ್ಟೋದ್ರಿಂದ ಹಾಳು ಮಾಡ್ತಾಯಿದ್ದೀನಿ ಅಂತೇಳಿ ಅವ್ರ ಮೇಲೆ ಕೇಸ್ ಇಟ್ಕೊಳ್ಳುವಂಥ ಕೆಲಸಕ್ಕೆ ಮಾಡ್ತೀವಿ. ಆಮೇಲೆ ವೆಂಡರ್ಸ್ ಯಾರು ಕೂಡ RTL ಮತ್ತು ಸಬ್ RTL ರೋಡಲ್ಲಿ ಯಾರು ಕೂಡ ಏನು ಅಂಗಡಿ ಇಡಲಿಕ್ಕೆ ಬಿಡೋದಿಲ್ಲ. ಅವರೆಲ್ಲರೂ ಕೂಡ ಹೀಗೇ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಹಗಲೊತ್ತು ಮಾಡಿಬಿಟ್ಟು ರಾತ್ರಿ ಹೊತ್ತು ಏನಾದ್ರು ಕಟ್ಬಿಟ್ಟು ಹೊರಟೋಗಿರ್ತಾರೆ. ಅಂಥದ್ದೆಲ್ಲ ಕೂಡ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ರಾತ್ರಿ ಹೊತ್ತು ಯಾರು ಆ ಥರ ಗಾಡಿಗಳನ್ನ ಮೇಯ್ನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಈ ಎಳ್ನೀರು ಇರ್ಬೋದು, ತರಕಾರಿ ಇರ್ಬೋದು ಮುಚ್ಚಿಬಿಟ್ಟು ಹೋಗ್ತಿರ್ತಾರೆ.
ಎಂಥ ಕೂಡ ಕಾರ್ಪೊರೇಷನ್ ಅವ್ರದ್ದು ಎತ್ಕೊಂಡು ಹೋಗ್ತಾ ಇದ್ದಾರೆ. ಈಗೇನು ನೀವು ಜಾಗೃತಿಯಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ವೆಂಡರ್ಸ್ಗೆ ನಾವೀಗ ಸುಮಾರು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 60,000 ಜನ ರಿಜಿಸ್ಟರ್ ಇದ್ದಾರೆ. 30,000 ಜನ ತಳ್ಳೋ ಗಾಡಿ ಬೇಕು, ನಮಗೆ ವೆಹಿಕಲ್ಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಟೆಂಡರ್ ಕರಿತಾ ಇದ್ದೀವಿ. ಅಂಥವ್ರಿಗೆ ಬಂದು ರೋಡಲ್ಲಿ ವ್ಯಾಪಾರ ಮಾಡಿಕೊಂಡು ಸೈಡಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. 30,000 ಜನ ಈಗ ನಮಗೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಟೆಂಡರ್ ಕರೆದಿದ್ದೀವಿ. ಆಲೆ ಇನ್ನು ಮಿಕ್ಕಿದ್ದು ಕೂಡ ಕರಿತೀವಿ ನಾವು. ಆ ಡಿಸೈನು ಕೂಡ ನಾನು ತೀರ್ಮಾನ ಮಾಡಿದ್ದೀನಿ. ಸೊ ಮಾಡ್ತೀನಿ. 60,000 ಜನ ಅಫಿಷಿಯಲ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ನಗರದಲ್ಲಿ. ಅವ್ರಿಗೆ ನಿಮಗೆ ನಾವೆಲ್ಲಿ ಹೇಳ್ತೀವಿ ಆ ಜಾಗಗಳಲ್ಲಿ ಬೇಕಾದ್ರೆ ನೀವು ವ್ಯಾಪಾರ ಮಾಡಿಕೊಂಡು ನೀವು ಹೋಗಲಿಕ್ಕೆ ಒಂದು ಅವಕಾಶ ಇದೆ. ಆಮೇಲೆ ಯಾರು ಐಡೆಂಟಿ ಕಾರ್ಡ್ ಇಟ್ಕೊಂಡಿದ್ದಾರೆ ಅವರು ಮಾತ್ರ ನಾವು ಇಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಐಡೆಂಟಿಫಿಕೇಷನ್ ಕಾರ್ಡ್ ಇಲ್ಲದೆ ಹೋದರೆ ನಾವು ಯಾರಿಗೂ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾರಿಗೂ ಅವಕಾಶ ಇಲ್ಲ. ಆಮೇಲೆ ಪಾರ್ಕಿಂಗ್ ಟೈಮ್, ಪಾರ್ಕಲ್ಲಿ ಟೈಮ್ಗಳೇನಿದೆ ಆ ಪಾರ್ಕ್ ಟೈಮ್ನ ನೀವು ಎಲ್ಲ MLAಸ್ಗಳೇ ಹೇಳಿದ್ದಾರೆ. ಸೊ ಲೋಕಲ್ ಕಾರ್ಪೊರೇಷನ್ ಯಾವುದಾದ್ರು 5 ಕಾರ್ಪೊರೇಷನ್ ಇದೆ. 5 ಕಾರ್ಪೊರೇಷನಲ್ಲಿ ಆ ಲೋಕಲ್ MLAಗಳಿಗೆ ನೀವು ಚರ್ಚೆ ಮಾಡಿಕೊಂಡು ಎಲ್ಲಿ ತೆಗಿಬೇಕು, ಯಾವ ಟೈಮ್ ತೆಗಿಬೇಕು, ಯಾವ ಟೈಮ್ಗೆ ಇಟ್ಕೊಳ್ಬೇಕು. ಕೆಲವರು ಫುಲ್ ತೆಗೀರಿ ಅಂತ ಹೇಳ್ತಾರೆ, ಕೆಲವರು ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೂ ಇರಲಿ ಅಂತಾರೆ, ಕೆಲವರು ಇಲ್ಲ ಮಧ್ಯಾಹ್ನ ತೆಗಿಬೇಡಿ ಭಾಳ ಮಿಸ್ಯೂಸ್ ಆಗ್ತಾಯಿದೆ, ಕೆಲವು ಏನೇನೋ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಕೆಲವರೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಸೊ ನಾವು ಅವ್ರಿಗೆ ಆ ವಿಚಾರನ ನಾವು ಬಿಟ್ಬಿಟ್ಟಿದ್ದೀವಿ. ಆಮೇಲೆ ಪಾರ್ಕಿಂಗ್ ಪಾಲಿಸಿ, ಆಮೇಲೆ ಅಬಂಡೆಂಟ್ ವೆಹಿಕಲ್ಗಳು ಎಲ್ಲೆಲ್ಲಿ ಗಾಡಿಗಳನ್ನು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳು ನಿಲ್ಲಿಸ್ಬಿಟ್ಟಿದ್ದಾರೆ ಅದನ್ನೆಲ್ಲ ತುಂಬಿಕೊಂಡು ಹೋಗಿ ಕೆಲವು ಜಾಗನ ನಿಗದಿ ಮಾಡ್ತಾ ಇದ್ದೀವಿ. ಕೆಲವು ಜಾಗನ ರಿಕ್ಲೈಮ್ ಆಗಿರೋದು ಈ ಲೆಗಸಿ ಡಂಪ್ ಸೈಟ್ಗಳಿದೆ, ಪೊಲೀಸ್ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅಲ್ಲೋಗಿ ಡಂಪ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಸುಮ್ಮನೆ ಗಾಡಿ ನಿಲ್ಲಿಸ್ಬಿಟ್ಟು ವಾರ ಗಟ್ಟಲೆ 15 ದಿನ 20 ದಿನ ರೋಡಲ್ಲಿ ನಿಲ್ಲಿಸಿರೋ ಗಾಡಿಗಳನ್ನೆಲ್ಲ ತುಂಬಿಕೊಂಡು ಹೋಗ್ತಾ ಇರ್ತೀವಿ. ಯಾರು ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿ ಕೆಲವರೆಲ್ಲ ಹಳೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ದಾರೆ. ಸೊ ಅಬಂಡೆಂಟ್ ವೆಹಿಕಲ್ಗಳಿಗೆ ಹೊಸ ಜಾಗನ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡು ಹಾಕ್ತಾಯಿದ್ವಿ. 3 ಜಾಗ ಬೆಳ್ಳಹಳ್ಳಿ, ಬಿಟ್ಗಾನಹಳ್ಳಿ, ಗಿದ್ನಹಳ್ಳಿ, ಸೊಂಡೆಕೊಪ್ಪ 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲೋಗಿ ಗಾಡಿಗಳನ್ನ ಬಿಸಾಕೋಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಬೆಳ್ಳಹಳ್ಳಿ, ಬಿಟ್ಗಾನಹಳ್ಳಿ, ಗಿಡ್ಡೇನಹಳ್ಳಿ, ಸೊಂಡೆಕೊಪ್ಪ ಅಲ್ಲಿ 3 ಜಾಗ ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿಗೆ ಮಾಡ್ತೀವಿ. ಆಮೇಲೆ ಪಾರ್ಕಿಂಗ್ ಪಾಲಿಸಿ ಒಂದು ವಿಚಾರ ಇದೆ. ನಾಳೆ ನಿಮಗೆ ಆ ಬಫರ್ ಪಾರ್ಕಿಂಗ್ ಪಾಲಿಸಿ ನಾಳೆ ನಿಮಗೆ ವಿಚಾರ. ಮೀಟಿಂಗ್ ಇದೆಯಲ್ಲ ಸರ್, ಎಲ್ಲ ಕಾರ್ಪೊರೇಷನ್ಗೂ 2 ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕೋಂಥದ್ದು. ಈಗಾಗಲೇ ಹೇಳಿದ್ರು ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇರೋದು, ನಿಮ್ಮ ಗಾಡಿಯಲ್ಲಿ ಎತ್ಕೊಂಡು ಹೋಗೋದು. ಪೊಲೀಸರು ಆ ಸಂದರ್ಭದಲ್ಲಿ ತುಂಬಾ ಕಠೋರವಾಗಿ ನಡ್ಕೋತಾರೆ ಸರ್. ಸಾರ್ವಜನಿಕ ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು, ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ಪ್ರತಿ ವಾರ್ಡಿಗೆ 5-5 ಕೋಟಿ ಅನುದಾನ ಕೇಳಿದ್ದಾರೆ ಸರ್. 5ರಿಂದ 10 ಕೋಟಿ ಎಷ್ಟು ಕೊಡ್ಬೋದು ನೋಡೋಣ. ಇವತ್ತೆಲ್ಲ ಹೇಳಿದ್ದಾರೆ, ಅವ್ರದ್ದು ಆಕಾಶನೂ ಕೇಳ್ತಾ ಇದ್ದಾರೆ, ಭೂಮಿನೂ ಕೇಳ್ತಾ ಇದ್ದಾರೆ, ಕೆಲವರು ಭೂಮಿನೇ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಸೋಮವಾರ ಮಾತಾಡ್ತಾರೆ. ಅಭ್ಯರ್ಥಿ ಘೋಷಣೆಗೆ ಮುಂಚೆ ಸಮರ್ಥ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸರ್ ದಾವಣಗೆರೆ. ನನಗಿನ್ನ ಮಾಹಿತಿ ಬಂದಿಲ್ಲ, ಇದಾರೆ, ಮೀಟಿಂಗ್ ಇದೆ, ಹೋಗ್ತೀನಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.